ಎರಡು ಕೈ ಸೇರಿ ಚಪ್ಪಾಳಿ ತಟ್ಟರೆ ಮಾತ್ರ ಶಬ್ದ ಜೋರೇ ಬಪ್ಪರಲ್ಲಣ್ಣ. ಇಲ್ಲ ಇಲ್ಲ ಇಲ್ಲ, ನೀವು ಐದು ಹತ್ರ ನೋಡಿದೆಲ್ಲ ಸುಳ್ಳು, ಎಲ್ಲ ಸುಳ್ಳು. ನಾನು ಮಾಡಿದ ನಾಟಕ, ಶ್ರದ್ಧಾ ಮೇಡಮ್ ಮೇಲೆ ಸೇಡು ತೀರಿಸ್ಕೋಬೇಕು ಅಂತ ಸೃಷ್ಟಿ ಮಾಡಿದ ನಾಟಕ ಅದು. ಚೆನ್ನಾಗಿ ಉಂಡು ತಿಂದು ಬೆಳೆದವಳು ನೀನು. ಉಪವಾಸ ಕೆಡಬಿಟ್ಟೆ ನಿನ್ನ. ಹೋಗು, ಮನೆಗೆ ಹೋದ ತಕ್ಷಣ ಚೆನ್ನಾಗಿ ಊಟ ಮಾಡು. ಈ ಹಿಂಸೆ ಕೊಡೋದು, ಹೊಡೆಯೋದು, ಬಡಿಯೋದು ಇವೆಲ್ಲ ನಮಗೆ ಹೊಸದು. ಇವೆಲ್ಲ ಏನಿದ್ರು ನಿಮ್ಮಪ್ಪನ ಡಿಪಾರ್ಟ್ಮೆಂಟು, ಅವನಿದ್ರಲ್ಲೆಲ್ಲ ಎಕ್ಸ್ಪರ್ಟ್. ಆದರೆ ಒಳ್ಳೆಯವ್ರ ತಂಟೆಗೆ ಬಂದರೆ ದೇವರು ಕೂಡ ರಾಕ್ಷಸ ಆಗಬಲ್ಲ ಅನ್ನೋದಕ್ಕೆ ಈ ಘಟನೆಯ ಸಾಕ್ಷಿ. ನಮ್ಮ ಪೇಷನ್ಸ್ಗೆ ಒಂದು ಲಿಮಿಟ್ ಇದೆ. ಇದು ನಿನಗೆ ನಿಮ್ಮಪ್ಪಂಗೆ ಗೊತ್ತಾಗಲಿ ಅಂತಲೇ ನಾನು ಈ ಕಿಡ್ನಾಪ್ ಮಾಡಿದ್ದು. ಈ ಹಳ್ಳಿ ಜನರಿಗೆ ಎದುರಿಗೆ ನಿನ್ನ ಮರ್ಯಾದೆ, ಪಟೇಲನ ಮರ್ಯಾದೆ ತೆಗೆಯೋದು ನನಗೆ 2 ನಿಮಿಷದ ಕೆಲಸ. ಹಾಗೆ ಮಾಡಿದ್ರೆ ನನಗೂ ಪಟೇಲಂಗೂ ಯಾವ ವ್ಯತ್ಯಾಸನೂ ಇರೋದಿಲ್ಲ, ನಿನಗೂ ಶ್ರದ್ಧಾ ಮೇಡಮ್ಗೂ ಯಾವ ವ್ಯತ್ಯಾಸನೂ ಇರೋದಿಲ್ಲ. ಈ ರೋಡಲ್ಲಿ ಹೋಗೋದು ಬೇಡ, ಜನಗಳೆಲ್ಲ ಇದ್ದಾರೆ, ಗೊತ್ತಾಗುತ್ತೆ. ಈ ಕಡೆ ಹೋಗೋಣ. ನಿನ್ನ ನನ್ನ ಜೊತೆ ನೋಡಿದ್ರೆ ಸಾಕು, ಈ ಹಳ್ಳಿ ಜನ ಶ್ರದ್ಧಾ ಬಗ್ಗೆ ತಪ್ಪು ತಿಳ್ಕೊಂಡ ಹಾಗೆ ನಿನ್ನ ಬಗ್ಗೆನೂ ತಿಳ್ಕೊತಾರೆ. ಒಂದು ಹೆಣ್ಣಿನ ಗೌರವ ಹಾಳು ಮಾಡೋ ಜಾಯಮಾನ ನಂದಲ್ಲ. ಅದು ನೀನಾದರೂ ಆಗಿರು, ಶ್ರದ್ಧಾ ಮೇಡಮ್ ಆದರೂ ಆಗಿರಲಿ. ಇಷ್ಟೊತ್ತಿಗೆ ನಿಮ್ಮಪ್ಪ ಊರ ಜನರ ಮುಂದೆ ತಪ್ಪು ಒಪ್ಕೊಂಡಿರ್ತಾನೆ. ಶ್ರದ್ಧಾ ಮೇಡಮ್ ಅವತ್ತಿಂದ ಇವತ್ತಿನವರೆಗೂ ಏನು ಅನುಭವಿಸಿದಾರೋ ಅದಕ್ಕೆ ಬೆಲೆ ಅಂತೂ ಕಟ್ಟೋಕ್ಕಾಗಲ್ಲ. ಆದರೆ ಅಟ್ಲೀಸ್ಟ್ ಊರ ಜನರಿಗೆ ನಿಜ ಗೊತ್ತಾಯ್ತಲ್ಲ, ಅದಕ್ಕೋಸ್ಕರ ನಿನ್ನ ಕಿಡ್ನಾಪ್ ಮಾಡಿದ್ದು. ನಿಮ್ಮಪ್ಪಂಗೆ ಬುದ್ಧಿ ಕಲಿಸೋದಕ್ಕೆ ನಿನ್ನನ್ನು ಉಪಯೋಗಿಸ್ಕೊಂಡೆ. ಅಷ್ಟೇ ಅಲ್ಲದೆ ನೀನು ಕೂಡ ವಿವೇಕ ಅಲ್ಲದೆ ನಿಮ್ಮಪ್ಪಂಗೆ ಸಪೋರ್ಟ್ ಮಾಡಿ ಮಾತಾಡ್ದೆಯಲ್ಲ. ಇನ್ಮೇಲೆ ಅದ್ರ ಬುದ್ಧಿ ಕಲಿ. ಸಾಧ್ಯವಾದರೆ ನಿಮ್ಮಪ್ಪಂಗೂ ಬುದ್ಧಿ ಹೇಳಿ ಬದಲಾಯಿಸು. ನಿನ್ನ ಮನೆವರೆಗೂ ಸೇಫಾಗಿ ತಲುಪಿಸಿದ್ದೀನಿ. ಟೇಕ್ ಕೇರ್. ಇನ್ನೊಮ್ಮೆ ನಿಮ್ಮೆಲ್ಲರ ಹತ್ರ ಕೇಳ್ಕೊತಾ ಇದ್ದೀನಿ, ಶ್ರದ್ಧಾ ಮೇಡಮ್ದು ಇದರಲ್ಲಿ ಯಾವುದೇ ತಪ್ಪಿಲ್ಲ. ದಯವಿಟ್ಟು ನೀವೆಲ್ಲರೂ ಅವ್ರನ್ನ ಮೊದಲಿನ ಥರಾನೇ ಗೌರವಿಸಿ. ಬರ್ತೀನಿ.
ಮೇಡಮ್, ನಿಮ್ಮ ಬಗ್ಗೆ ನಾನು ಈ ಕೆಟ್ಟ ಬಾಯಂಗೆ ಹೊಲಸು ಮಾತಾಡಿಬಿಟ್ಟು ನನಗೇನಾದ್ರು ಶಿಕ್ಷೆ ಕೊಡಿ, ನಾನು ಅನುಭವಿಸ್ತೀನಿ ಮೇಡಮ್. ಹೌದು ಮೇಡಮ್, ಯಾರ್ಯಾರ ಮಾತು ಕೆಣ್ಕೊಂಡು ನಿಮ್ಮನ್ನು ಎಂತೆಂತೆಲ್ಲ ತಿಳ್ಕೊಂಡಿತ್ತು. ಛೇ, ಹೀಗೆಂತಕ್ಕಾಯ್ತು? ತಪ್ಪಾಯ್ತು ಮೇಡಮ್, ನಮ್ಗೆ ತುಂಬ ತಪ್ಪಾಯ್ತು. ನಾವು ಹಳ್ಳಿ ಜನರೇ ಹೀಗೆ ಮೇಡಮ್, ಜಾಸ್ತಿ ಓದಿರುವುದಿಲ್ಲ, ಬ್ಯಾಡ ದಿನ ಪಟ್ಟ ನಂಬಿ ಬಿಡುತ್ತೆ. ನಮ್ಮನ್ನು ದಯವಿಟ್ಟು ಕ್ಷಮಿಸ್ಬಿಡಿ ಮೇಡಮ್. ಮೇಡಮ್, ನಿಮ್ಮ ಹತ್ರ ಕ್ಷಮೆ ಕೇಮು ಮುಕ್ಕು ನಮಗಿಲ್ಲ. ಆವತ್ತು ಶಂಕರಣ್ಣ ನಿಮ್ಮ ಪರ ವಹಿಸ್ಕೊಂಡು ಮಾತಾಡೋದು ಕಂಡು ನಮ್ಮ ಮೈಯೆಲ್ಲ ಬೆಂಕಿ ಹತ್ತಂಗೆ ಆಯ್ತಿತ್ತು. ಎಂಥ ಮನುಷ್ಯ, ಎಂಥ ಕಿಳ್ಮಟ್ಟಕ್ಕೆ ಹಿಡ್ದ ಅಂತೇಳಿ. ಆದರೆ ಇವತ್ತು ಗೊತ್ತಾಯ್ತು, ಯಾವ ಕಲ್ಮಶೋ ಇಲ್ದಿರೋ ಬೆಂಕಿ ಅಂದಳಿ ಇಡೀ ಊರಿಗೆ ಗೊತ್ತಾದಂಗೆ ಆಯ್ತು. ನೀವು ಯಾವ ಮಟ್ಟದಂಗಿದ್ರಿ ಅಂದಳಿ ಈಗ ಗೊತ್ತಾಯ್ತು. ಯಾವುದೇ ವಿಷಯದಲ್ಲಿ ನ್ಯಾಯ ಯಾವುದು ಅನ್ಯಾಯ ಯಾವುದು ಅಂತೇಳಿ ತೀರ್ಮಾನಕ್ಕೆ ಬರೋದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ ಅಂತ ಹೇಳ್ತಿದ್ದು ಇದಕ್ಕೆ ನಾನು. ಈಗ ನಿಮ್ಗೆಲ್ರಿಗೂ ಅರ್ಥ ಆಯ್ತಲ್ಲ, ಸರಿ ಯಾರ್ದು ತಪ್ಪು ಯಾರ್ದು ಅಂತೇಳಿ. ಅಷ್ಟು ಸಾಕು ನಮಗೆ. ಶ್ರದ್ಧಾ, ಮಾಮ ಹೋಗೋಣ. ಅಲ್ಲ, ಈ ಬಲ ಅನ್ನೋದು ಎರಡರಾಗಿತ್ತು ಕಣ್. ಒಂದು ಹೆಣ್ಣೀಲಿ, ಇನ್ನೊಂದು ಹೆಣ್ಣದು. ಹಾಂ, ಎರಡೂ ಮನುಷ್ಯನ ಕೈಲಿ ಅದು ಎಂತೆಂಥ ಕೆಲಸ ಮಾಡಿಸ್ತಪ್ಪ. ನಾನು ಹೀರೋ ಆಪ್ಕೊ ಅಂಥೇಳಿ ಆಸೆ ಪಡೋದು ಒಂದು ಶ್ರದ್ಧಾ ಮೇಡಮ್ ವಿಚಾರದಾಗ, ಮತ್ತೊಂದು ಅಮೃತ ಕೊಡಿದಾಗ. ಶ್ರದ್ಧಾ ಮೇಡಮು ಒಂಥರ ಅಮೃತನೇ ಅಲ್ಲ. ಈ ಭುವನ ನನ್ನೆಂಥ ಆಟ ಸಾಮಾನು ಅಂತ ಹೇಳ್ತಿಲ್ಲ ಕೈನ. ಅಲ್ಲ, ಪಾಟೇಲ್ರ ಮಗಳನ್ನ ಕಿಡ್ನಾಪ್ ಮಾಡಿದ್ದು ಇವ, ಪಾಟೇಲ್ರ ಹತ್ರ ಒದೆ ತಿಂದಿದ್ದು ನಾನು. ಮೊನ್ನೆನೂ ಹಾಗೆ ಆಯ್ತು. ಅಲ್ಲ, ಗೋಡನಾಗ ಅಕ್ಕಿ ಬೇಳೆಲ್ಲ ತಂದ್ರೆ ಕೊಟ್ಟಿದ್ಯಾರು ನಾನು, ನನ್ನಿಂದಾಗಿದ್ದು. ಆದರೆ ಶ್ರದ್ಧಾ ಮೇಡಮ್ ಹತ್ರ ಕೈ ಹಿಡ್ಕೊಂಡು ಜಾಸ್ತಿ ಮಾತಾಡೋದು ಇವ. ಅಲ್ಲ, ಕಂಡವ್ರು ಹೀರೋ ಮಾಡಿದೆ ಕೈ ಪಚ್ಚಿ ಇತ್ತು. ನನ್ನ ಮತ್ತು ಶ್ರದ್ಧಾ ಮೇಡಮ್ ಮಧ್ಯೆ ಆ ಭುವನ ಎಂತಾರ ಬಂದ್ರೆ ಅವನ್ನ ಕತ್ತಿ ಕತ್ತಿ ತಗೊಂಡು ಕೊಚ್ಚ ಹಾಕ್ಬಿಡ್ತಾರೆ. ಯಾರನ್ನಪ್ಪ ಕೊಚ್ಚಾಕೋದು? ನನ್ನನ್ನು? ಅಲ್ಲ, ಪಟೇಲನ್ನ. ಏನು ಇವತ್ತು ಇಷ್ಟೊಂದು ರೊಚ್ಕೆದಿದೆಯಾ? ಅದು ಅವನೇನಾರ ಶ್ರದ್ಧಾ ಮೇಡಮ್ ವಿಷಯಕ್ಕೆ ಬಂದ್ರೆ ಅಂದಾಗ ಹಾಗೆ ರಕ್ತ ಕುಡಿದು ಬಿಡುತ್ತೆ. ಪಟೇಲನ ರಕ್ತ? ಹಾಂ, ಪಟೇಲನ ರಕ್ತ. ಹಾಂ. ಮತ್ತೆ ನಿನ್ನೇನು ಯಜಮಾನ್ರು ಪಟೇಲನ್ ಎದುರು ಹೋಗೋಕ್ಕೆ ಮೀನಾಮೇಷ ಮಾಡ್ತಿದ್ರು, ಅವನ ಚೇಲಕರೆಲ್ಲ ಒದೆ ತಿಂತಾಯಿದ್ರು. ಅದು ಎಂತ ಇಲ್ಲ, ನೀನು ಎಂಥದ್ದು ಎಡವಟ್ಟು ಕೆಲಸ ಮಾಡಿದ್ಯಲ್ಲ, ಅದರಿಂದ ಮೇಡಮ್ಗೆ ಅಂದ್ರೆ ಹೆಚ್ಚು ಕಮ್ಮಿ ಆರೆ ಅಂಥೇಳಿ ಚೂರು ತಗ್ಗಿ ಬಗ್ಗೆ ನಡೆದಿದ್ದು ಅಷ್ಟೇ. ಓಹೋ, ಹಾಗಾ? ನಾನಾಗಿದ್ರೆ ಈ ರೀತಿ ಹೆಣ್ಣು ಮಕ್ಕಳನ್ನೆಲ್ಲ ಕಿಡ್ನಾಪ್ ಮಾಡಿ ಹೇಳಿ ಥರ ಕೆಲಸ ಮಾಡ್ತಿರಲ್ಲ. ಹಂಗೆ ಪಟೇಲನ ಕತ್ತಿನ ಪಟ್ಟಿ ಹಿಡಿದು ಕತ್ತಿ ತಗೊಂಡು ಅವನ ತಲೆಗೊಂದು ಬಿಟ್ಟು ಆ ಉಗ್ರಪ್ಪನ ಕತ್ತಿನ ಪಟ್ಟಿ ಕೈ ಹಾಕಿ ಇಬ್ಬರನ್ನ ಎತ್ತಿ ಎಳೆದು ಹಂಗೆ ಎತ್ತಿ ಎಗರಿಸಿ ಎದೆಗೆ ಒತ್ತು ಪಟೇಲನ ಚೇಲಗಳನ್ನ ಹಾರಿಸಿ ಇಬ್ಬರನ್ನ ಕರ್ಕೊಂಬಂದು ಶ್ರದ್ಧಾ ಮೇಡಮ್ ಕಾಲು ಕೆಳಗೆ ನೂಕಿ ಇಷ್ಟೆಲ್ಲ ಸಾಹಸ ಮಾಡಿ ಕ್ಷಮೆ ಕೇಳಿಸ್ತಿದ್ದೆ. ಅದಕ್ಕೆಲ್ಲ ಸುಮ್ಮನೆ ಕೂದಲು ಬಿಟ್ರೆ ಹೀರೋ ಥರ ಆಗ್ತಿಲ್ಲ. ನನ್ನ ನಮ್ಗೆ ಯೋಚನೆ ಮಾಡು, ನನ್ನ ನಂಬಿ. ಅದಕ್ಕೆ ಇಲ್ಲಿ ಕಣ ಇದೆ, ಏಯ್ ಇಲ್ಲಿ ಕಣ, ತೋಳಲ್ಲಿ ಬಾಲ ಇರೋಕೆ ಹಿಂಗೆ ಪಟೇಲ ಬಂದ್ರು. ನಾ ಎಂತ ಮಾಡಿಲ್ಲ ಬರ ಎಲ್ಲ ಪೂಂದಿದ್ದಕ್ಕೆ ನೀನೆಂತದ ನನ್ನ ಕಂಡಿದ್ರ ಕಮ್ದನ ಇಲ್ಲಿ ಮಂಡಿ ಬಿಟ್ಟು ಮಾರ ನೀನು ಕಂಡ್ರೆ ನನ್ಗೆಂತ ಬೋನ ನೀ ಎಲ್ಲಿದ್ದಿದೆ ಇಷ್ಟೊತ್ತ? ನಾನು ನಿನ್ನ ಹುಡುಕಕ್ಕೆ ತೋಟಕ್ಕೆ ಹೋಗಿದ್ದೆ, ಅಲ್ಲೂ ಇಲ್ಲ ನೀನು ಕಂಡ್ರೆ ಇಲ್ಲಿದ್ದೆ. ದನಿಗಳು ಎಲ್ಲದಕ್ಕಂಗೂ ಹುಡುಕ್ತಿದ್ರು ನಿನ್ನ. ಆಯ್ತು
ಗೊತ್ತಾಯ್ತು ಈಗ. ಅಲ್ಲ ಪುಟ, ನಾನು ನೆಲದ ಮೇಲೆ ಹುಡುಕಿದ್ರೆ ಎಲ್ಲಿ ಸಿಗ್ತೀನಿ? ಮರದ ಮೇಲೆ ಹುಡುಕಿದ್ರೆ ಸಿಗ್ತೀನಪ್ಪ. ಮರದ ಮೇಲೆ ಇದ್ನಲ್ಲ, ಅದಕ್ಕೆ ಕಾಣಿಸ್ತಿಲ್ಲ ಅಷ್ಟೇ ನಿಂಗೆ. ಅಲ್ಲ ಅಕ್ಕ ಕಂಡ್ರು ಹೊರ್ಗೋಯ್ರ, ನಾನೇನೋ ನೀನು ಅಕ್ಕ ನೋಟಿ ಹೊರ್ಗೋಯ್ದು ನೀನು ಅನ್ಸುತ್ತೆ. ನೀ ಕಂಡ್ರು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಎಂತ ಕತಿ ಮಾರ ನಿಂದೆ? ಅಬ್ಬಾ, ವಿಷಯ ಯಾರಿಗೂ ಗೊತ್ತಿಲ್ಲ. ಪೂರ್ತಿ ಪ್ಲಾನ್ ಸಕ್ಸಸ್ ಆಗೋ ತನಕ ಯಾರಿಗೂ ಗೊತ್ತಾಗೋದು ಬೇಡಪ್ಪ. ಏಯ್ ಪಚ್ಚಿ, ಆಗ್ಲಿಂದ ನಾವಿಬ್ರು ಇಲ್ಲೇ ಕೆಲಸ ಮಾಡ್ತೀವಿ ತಾನೆ? ಮತ್ತೆ ಹೇಳ ಪುಟ್ಟಂಗೆ. ಹೌದಾ? ಆಗ್ಲಿಂದ ಇಲ್ಲ ಕೆಲಸ ಮಾಡ್ತಿತ್ತು ಈ ಒಂದು ಮಂಡಿ ಬೆಟ್ಟ. ಈಗೇನು ದಣಿಗಳು ಕರಿತಾ ಇದಾರಂತ ನಾವು ಬರ್ಬೇಕಂತ? ಈಗೇನು ಹುಡುಕ್ತಿಲ್ಲ ಬಿಡ, ಆಗಲೇ ಹುಡುಕ್ತಿದ್ದೀರಿ. ಈಗ ನಾನಿನ್ನು ಹುಡುಕ್ತಿದ್ದೆ. ಇರ್ಲಿ ಬಿಡಿ, ಕೆಲಸ ಮಾಡಿ ನಾ ಬತ್ತೆ. ಕೆಲಸ ಮಾಡ್ತೇವೆ ಮರ್ಯ. ಭುವನ್, ಹೋ ದನಗಳೇ, ಯಾವಾಗ ಬಂದ್ರಿ? ಸಾರಿ, ನಾ ಕೆಲಸ ಮಾಡ್ತಿದ್ದೆ, ಗೊತ್ತಾಗಲಿಲ್ಲ. ಭುವನ್, ನೀನು ಇಷ್ಟು ಒಳ್ಳೆ ನಟ ಅಂತ ನನಗೆ ಗೊತ್ತಿರಲಿಲ್ಲ. ಏನು ಹೇಳ್ತಿದ್ದೀರಾ ದನಗಳೇ? ನಟನಾ? ಅಲ್ಲ, ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಅರ್ಥ ಆಗ್ತಿಲ್ಲ ನನಗೆ. ನನಗೂ ಅರ್ಥ ಆಗ್ತಾ ಇಲ್ಲ ಭುವನ್. ಆ ಪಟೇಲ ಊರವ್ರ ಮುಂದೆಲ್ಲ ನನ್ನ ತಪ್ಪಾಯ್ತು ಅಂತೇಳಿ ಶ್ರದ್ಧಾ ಹತ್ರ ಕ್ಷಮೆ ಕೇಳಿದ್ದು. ಅರೆ, ನಿಜವಾಗ್ಲೂ ಕ್ಷಮೆ ಕೇಳ್ಬಿಟ್ನ ದನಗಳೇ? ಅಂತೂ ಇಂತೂ ಪಟೇಲಂಗೆ ಒಳ್ಳೆ ಬುದ್ಧಿ ಬಂತು. ಸೂಪರು. ಕಂಗ್ರೆಸ್ ಶ್ರದ್ಧಾ ಮೇಡಮ್. ಮತ್ತೆ ಊರವ್ರ ಮನಸ್ಸಲ್ಲೆಲ್ಲ ಅದೇ ಹಳೆ ಜಾಗ ಪಡ್ಕೋತೀನಿ ಅಂತ ಆಯ್ತು. ಭುವನ್, ಇದೆಲ್ಲ ಹೇಗಾಯ್ತು? ಏನು ಮಾಡಿದೆ ಹೇಳು? ಅಲ್ಲ, ನನ್ನ ಪಾಡಿ ನಾನು ಅಕ್ಕಿ ತುಂಬ್ತಾ ಇದ್ದೀನಿ. ನನ್ನ ಹೋಗಿ ಏನಾಯ್ತು ಅಂತ ಕೇಳಿದ್ರೆ ನಾನೇನು ಹೇಳಿ? ಪಚಿನ್ ಕೇಳಿ, ಕಮಲಮ್ಮ ಇದ್ದಾರೆ, ಅವ್ರು ಕೇಳಿ. ಹೌದು ದನ್ಗಡೆ, ಇಲ್ಲ ಅಕ್ಕಿ ತುಂಬ್ತಾಯ್ತು ಅಷ್ಟೇ. ಮೂರು ಸಲ ನನ್ನ ಜೀವ ಕಾಪಾಡಿರೋನು, ಯಾವಾಗಲೂ ನನ್ನ ಬೆನಿಗಿದ್ದು ನನ್ನನ್ನು ಕಾಯೋನು, ಬಂದಾಗಲಿಂದ ನನಗೆ ಎದುರಾಗಿರೋ ಅಪಾಯಗಳಿಂದ ಪಾರು ಮಾಡಿರೋನು, ಈಗ ನನ್ನ ಮರ್ಯಾದೆ ಕಾಪಾಡಿರೋದಿಲ್ಲ ಒಬ್ಬ. ನನ್ನ ಪ್ರಾಣಕ್ಕಿಂತ ಹೆಚ್ಚು ಅಂತ ಅಂದ್ಕೊಂಡಿರೋ ಶ್ರದ್ಧನ ಮರ್ಯಾದೆ ಉಳಿಸಿರೋದಿಲ್ವದಿರು? ಅಯ್ಯೋ ಧನಿಗಳೇ, ನೀವು ಯಾವುದೋ ಹಳೆ ಕಥೆಗಳಿಗೆ ಕಟ್ಟಿಬಿದ್ದು ಸುಮ್ಮನೆ ನನ್ನ ಹೀರೋ ಮಾಡ್ತಾ ಇದ್ದೀರಾ. ಏನಾಗ್ತಿದೆ ನಂಗೆ ನಿಜವಾಗ್ಲೂ ಏನಾಯ್ತು ಅಂತ ನನಗೆ ಗೊತ್ತಾಗ್ತಿಲ್ಲ. ಹಾಗಾದ್ರೆ ನನಗೆ ಈಗಿಂದೀಗಲೇ ಹಳ್ಳಿ ಬೀದಿಗೆ ಹೋಗುವಂತ ಯಾಕೆ ಹೇಳಿ ಕಳಿಸಿದ್ರಿ ನೀವು? ನೋಡು ಭುವನ್, ಈ ಕೆಲಸ ನಿನ್ನಿಂದಲ್ಲದೆ ಬೇರೆ ಯಾರಿಂದನೂ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸುಲಭವಾಗಿ ಸೋಲೋ ಜಾತಿ ಅಲ್ಲ ಅದು. ಹೀಗಿದ್ದು ಇದಕ್ಕಿದ್ದ ಹಾಗೆ ಈಗೆಲ್ಲ ಆಗಿದೆ ಅಂತಂದ್ರೆ ಹಿಂದೆ ಬಲವಾಗಿ ಪೆಟ್ಟೇನೋ ಬಿದ್ದಿರಲೇಬೇಕು. ಹೇಳು, ಏನು ಮಾಡಿದೆ ಅಂತ. ಧನ್ಗಳೇ, ನಾನು ಈ ಮನೆಗೆ ಬಂದಾಗ್ಲಿಂದ ನಿಮ್ಮನೆ ಅನ್ನ ತಿಂದಿದ್ದೀನಿ. ನಿಮ್ಮೆಲ್ಲರಲ್ಲೂ ನನ್ನ ಫ್ಯಾಮಿಲಿನ ಕಂಡ್ಕೊಂಡಿದ್ದೀನಿ. ಅಪ್ಪ ಇಲ್ಲ ಅನ್ನೋ ಕೊರತೆನ ನಿಮ್ಮಿಂದ ಮುಚ್ಚಿದೆ. ಹಾಗಿರುವಾಗ ನಿಮ್ಮ ಗೌರವನ ಕಾಪಾಡೋದು ನನ್ನ ಜವಾಬ್ದಾರಿ ಮಾತ್ರ ಅಲ್ಲ,
ಹಕ್ಕು ಕೂಡ. ಪಟೇಲ ಏನೆಲ್ಲ ಮಾಡ್ದ? ಏನು ತಪ್ಪು ಮಾಡದಿರೋ ಶ್ರದ್ಧಾ ಮೇಡಮ್ನ ಕೆಟ್ಟವ್ರನ್ನಾಗಿ ಮಾಡ್ದ. ನಾನು ಅವ್ನು ಸಾಯ್ಸಕ್ಕೆ ಹೋಗಿದಾಗ ನೀವು ನನ್ನ ತಡೆದ್ರಿ. ಅದಕ್ಕೆ ಒಂದು ಕಡೆ ಕೂತು ಯೋಚನೆ ಮಾಡಿದೆ, ಈ ದಾರಿ ಹೊಡಿತು. ಏನ್ ದಾರಿ ಅದು? ಏನ್ ಮಾಡಿದೆ ಹೇಳು. ಅದನ್ನ ಮಾತ್ರ ಕೇಳ್ಬಿಡಿದ್ದೆ ನನಗೆ. ಅವ್ನು 4 ಜನರ ಎದುರುಗಡೆ ಸೋಲು ಒಪ್ಕೊಳ್ಳೋ ಹಾಗೆ ಮಾಡಿದಂತೂ ಹೌದು, ಹಾಗೆ ಮಾಡಬೇಕಾದಂಥ ಅನಿವಾರ್ಯತೆ ಬಂದಿದ್ದು ಹೌದು. ಆದರೆ ಇದನ್ನೆಲ್ಲ ಯಾವಾಗ ಮಾಡಿದೆ, ಹೇಗೆ ಮಾಡಿದೆ ಅನ್ನೋದನ್ನು ಮಾತ್ರ ಕೇಳಬೇಡಿ. ಒಟ್ಟಿನಲ್ಲಿ ರಾವಣಂಗೆ ಸೋಲಾಗಿದೆ, ಶ್ರದ್ಧಾ ಮೇಡಮ್ಗೆ ಖುಷಿ ತರುವಂಥ ಕೆಲಸ ಆಗಿದೆ, ಈ ಮನೆಗೆ ಒಳ್ಳೇದಾಗುವಂಥ ಕೆಲಸ ಆಗಿದೆ ಅಷ್ಟೇ. ಇದ್ರ ಹಿಂದೆ ಇರೋ ಕಾರಣಗಳು ಮಾತ್ರ ಮರಲೇ ಇದ್ಬಿಡ್ಲಿ. ಬಿಟ್ಬಿಡಿ ಬಿಟ್ಬಿಡಿ. ಈ ಸಂಪಿಗೆ ಹಳ್ಳಿ ಇತಿಹಾಸದಲ್ಲಿ ಈ ಪಟೇಲನ್ ವಂಶದವರು ಯಾರು ಹಳ್ಳಿಯವ್ರ ಮುಂದೆ ಕೈ ಮುಗಿದು ಕ್ಷಮಾಪಣೆ ಕೇಳಿದ್ದೇ ಇಲ್ಲ. ಉಗ್ರಪ್ಪ, ನಾಯಿ ಪಾಡಾಗೋಯ್ತು, ನಂದು ಮಾನ ಮರ್ಯಾದೆ ಹರಾಜಾಗೋಯ್ತು. ಸಮಾಧಾನ ಮಾಡ್ಕೊಳ್ಳು ರಾಜೇಂದ್ರ, ಮಗ ಮನೆಗೆ ಬಂದಿದ್ದಾನಲ್ಲ. ಡ್ಯಾಡಿ ಸುಮ್ಮನೆ ಕೂತ್ಕೋತೀರ ಈಗ? ಸಮಾಧಾನ ಕಣೋ, ಸಮಾಧಾನ. ಹೇಗ್ರಿ ಸಮಾಧಾನ ಮಾಡ್ಕೊಳ್ಳೋದು? ಎಲ್ಲಿಂದ ನಾವು ಬಂದ ಈ ಹಳ್ಳಿಗವನು ಶಂಕರಣ್ಣನ ಮನೆ ಕೆಲ್ಸದವನು ನನ್ನನ್ನೇ ರಾಜೇಂದ್ರ ಪಟೇಲನ್ನೇ ಬುಗ್ರಿ ತರ ಆಡ್ಸ್ಬಿಟ್ಟ. ಒಂದು ಹುಡುಗಿ ಮುಂದೆ 2 ಕೈ ಮುಗಿಯೋ ತರ ಆಗೋಯ್ತಲ್ಲ ಈ ಪಟೇಲನ್ ಬಾಳು. ಡ್ಯಾಡಿ, ಮಗ ನಿನ್ಗೇನು ಆಗಿಲ್ಲ ತಾನೆ? ನನಗೇನು ಆಗಿಲ್ಲ ಡ್ಯಾಡಿ. ನನ್ನನ್ನು ಸೇಫಾಗಿ ಕರ್ಕೊಂಡು ಬಂದು ಬಿಟ್ಟೋದ್ರು. ಅಡ್ನಾಡಿ ನನ್ನ ಮಗ ಭುವನ ನಿನ್ಗೇನು ಮಾಡಿಲ್ಲ ತಾನೆ? ಇಲ್ಲ ಡ್ಯಾಡಿ. ಭಯ ಪಡ್ಬೇಡ, ಹೇಳೋ, ನಿನ್ಗೇನು ಮಾಡಿಲ್ಲ ತಾನೆ? ಹೊಡೆದ ಅವನು ನಿನ್ ಮೈ ಮುಟ್ಟಿದ್ ಗೊತ್ತಾರೆ ಅವನ್ ಚರ್ಮ ಸೋಲ್ತು ನಾನು ಮೆಟ್ ಮಾಡ್ಕೊಂತೀನಿ. ನೀನೇ ಬಂದಾಯ್ತಲ್ಲ, ಇನ್ಯಾಕ್ ಭಯ? ಡ್ಯಾಡಿ ಹೇಳ್ತಾ ಇಲ್ವಾ ನನಗೆ ಯಾರು ಏನೂ ಮಾಡಿಲ್ಲ ಅಂತ? ಅವ್ರು ನನಗೇನು ಮಾಡಿಲ್ಲ ಡ್ಯಾಡಿ. ಅವರು ನಾನು ನೀನು ಅಂದ್ಕೊಂಡಂಗೆ ಕೆಟ್ಟವರಲ್ಲ. ಗುಣದಲ್ಲಿ ಅವ್ರು ನಮಗಿಂತ ತುಂಬ ಮೇಲಿದ್ದಾರೆ. ಮನಸ್ಸು ಮಾಡಿದ್ರೆ ಆ ಭುವನ ನನಗೇನು ಬೇಕಾದರೂ ಮಾಡ್ಬೋದಿತ್ತು. ನನ್ನ ಕೊಲೆ ಮಾಡ್ಬೋದಿತ್ತು, ನನ್ನ ಮೇಲೆ ಅತ್ಯಾಚಾರನೂ ಮಾಡ್ಬೋದಿತ್ತು, ಅಥವಾ ಈಗಲೂ ಒಂದೇ ಸಲಕ್ಕೆ ಸೇಟ್ ತೀರ್ಸ್ಕೋಬೇಕು ಅಂತ ನೀನು ಶ್ರದ್ಧಾ ಮೇಡಮ್ಗೆ ಮಾಡಿದ ಥರನೇ ಅವ್ರು ನನಗೆ ಮಾಡ್ಬೋದಿತ್ತು. ಅವ್ರು ಅಂಥವ್ರಲ್ಲ ಡ್ಯಾಡಿ. ನಾಚಿಕೆ ಆಗ್ತಿದೆ ನನಗೆ. ನಾವು ಹೇಗೆಲ್ಲ ಯೋಚನೆ ಮಾಡಿಬಿಟ್ವಿ ಅಂತ. ಛೇ, ಅಲ್ವೋ ಮಗ? ಪ್ಲೀಸ್ ಡ್ಯಾಡಿ, ನನಗೆ ಹೇಳಬೇಡಿ ಕೇಳಬೇಡಿ. ಅವ್ರು ನನಗೆ ನಿಜಕ್ಕೂ ಮಾಣಿಕ್ಯ ಥರ ಅನ್ನಿಸ್ಬಿಟ್ರು. ಎಂತ ಅವಮಾನ ಇದು! ಎಂತ ಅವಮಾನ ಮಾಡ್ಬಿಟ್ಟ ಅವನು. ನಾನಿನ್ನು ಬದುಕಿರ್ಬೇಕು. ರಾಜೇಂದ್ರ, ರಾಜೇಂದ್ರ,